ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅನ್ಬ್ರೇಕೇಬಲ್ ಟೈಲ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಜೊತೆಗೆ ಟೈಲ್ ನೀವು ಒಂದು ವೇಳೆ ಡೈರೆಕ್ಟ್ ಆಗಿ ಮಾರ್ಬಿಯಿಂದ ಪರ್ಚೇಸ್ ಮಾಡಿದಾಗ, ಅಂದರೆ ಡೈರೆಕ್ಟ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿದಾಗ ಬ್ರೇಕೇಜ್ ಒಂದು ವೇಳೆ ಬಂದರೆ ಅದು ಕ್ಲೇಮ್ ಆಗುತ್ತೆ ಕ್ಲೇಮ್ ಆಗೋದಿಲ್ಲನ, ಇನ್ಶೂರೆನ್ಸ್ ಪಾಲಿಸಿ ಯಾವ ಥರ ಇರುತ್ತೆ? ಫಸ್ಟು ಅನ್ಬ್ರೇಕೇಬಲ್ ಟೈಲ್ಸು, ಸೆಕೆಂಡು ಟೈಲ್ ಬ್ರೇಕೇಬಲ್ ಇದ್ದರೆ ಅದು ಬ್ರೇಕೇಜ್ ಆದಮೇಲೆ ಯಾವ ಥರ ನಾವು ಕ್ಲೇಮ್ ತೊಗೋಬೋದು. ಎರಡು ಟಾಪಿಕ್ ರಿಲೇಟೆಡ್ ಇದೆ. ಎರಡು ಟಾಪಿಕ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಟಾಪಿಕ್ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಒಂದು ವೇಳೆ ರೆಗ್ಯುಲರ್ ಆಗಿ ನನ್ನದು ಕನ್ನಡ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಆಲ್ಮೋಸ್ಟ್ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ರೀಸೆಂಟಾಗಿ ಕನ್ನಡ ಲ್ಯಾಂಗ್ವೇಜಲ್ಲಿ ಚಾನಲಲ್ಲಿ ಶುರುವಾತ್ ಮಾಡಿದ್ದೀನಿ. ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂಥೇಳಿ. ಮೋರ್ ದೆನ್ 450 ವಿಡಿಯೋಸ್ ಅದರಲ್ಲಿದೆ, ರಿಲೇಟೆಡ್ ವಿತ್ ಟೈಲ್, ಸ್ಯಾನಿಟರಿವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡೆಸಿವ್ ಬಗ್ಗೆ. ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ನೀವು ಹಿಂದಿಯಲ್ಲಿ ಸಹ ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲಿ ಸಹ ನಾನು ವಿಡಿಯೋಸ್ ಎಲ್ಲ ಮಾಡಿ ಪ್ರತಿಯೊಂದು ಟಾಪಿಕ್ ಬಗ್ಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು. 7 ಇಯರ್ಸ್ ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಟೈಲ್ ಫ್ಯಾಕ್ಟ್ರಿಯಲ್ಲಿ ನಾನು ಮ್ಯಾನುಫ್ಯಾಕ್ಚರಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಅದಾದಮೇಲೆ ಲಾಸ್ಟ್ 7 ಇಯರ್ಸಿಂದ ಪುಣೆ ಮಹಾರಾಷ್ಟ್ರದಲ್ಲಿ ನಂದು ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂದರೆ ಗುಜರಾತ್ ಒಂದು ಸ್ಟೇಟಲ್ಲಿ ಒಂದು ಸಿಟಿ ಬರುತ್ತೆ ಮಾರ್ಬಿ ಅಂಥೇಳಿ. ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೀವು ಯಾವುದೇ ಸಿಟಿಯಿಂದ ಇದ್ದರೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮಲ್ಲಿ ಹೋಗಿ ನೀವು ಟೈಲೆಲ್ಲ ನೋಡ್ತಿರಲ್ಲ, ಅಲ್ಲಿರೋ ಟೈಲಲ್ಲಿ ಮೋರ್ ದೆನ್ 99% ಟೈಲ್ಸ್ ಬರೋದೆಲ್ಲ ಮಾರ್ಬಿಯಿಂದಲೇ. ನಾಟ್ ಓನ್ಲಿ ಇನ್ ಇಂಡಿಯಾ, ಪೂರಾ ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ ಮಾರ್ಬಿಯಿಂದ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಅಲ್ಲೊಂದು ಆಫೀಸ್ ಇದೆ. ಯೂಟ್ಯೂಬ್ ಚಾನಲಿಂದ ತುಂಬ ಜನನೇ ಕನೆಕ್ಟ್ ಮಾಡಿ ಅಲ್ಲಿ ಬರ್ತಾರೆ. ಅಲ್ಲಿಂದ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಂದು ಒಳ್ಳೆ ಗುಣಮಟ್ಟದ ಒಳ್ಳೆ ಕ್ವಾಲಿಟಿ ಟೈಲ್ಸನ್ನು ಫ್ಯಾಕ್ಟ್ರಿ ಪ್ರೈಸಸಲ್ಲಿ ನಾನೆಲ್ಲ ಸೋರ್ಸಿಂಗ್ ಮಾಡಿ ಪ್ರೊಕ್ಯೂರ್ ಮಾಡಿ ನಾನು ಜನರಿಗೆಲ್ಲ ಸಪ್ಲೈ ಮಾಡ್ತೀನಿ. ದಿಸ್ ಈಸ್ ಮೈ ಪೋರ್ಟ್ಫೋಲಿಯೋ. ಈಗ ನಾನು ಟಾಪಿಕ್ ಬಗ್ಗೆ ನಾನು ವಾಪಸ್ಸಿಗೆ ಬರ್ತೀನಿ. ನೋಡಿ, ನೀವು ಒಂದು ವೇಳೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಟೈಲ್ ಟಾಪಿಕ್ ಬಗ್ಗೆ ನೀವು ಒಂದು ವೇಳೆ ವಿಡಿಯೋ ಸರ್ಚ್ ಮಾಡ್ತಾ ಇದ್ದಾಗ ನಿಮಗೆ ಅನ್ಬ್ರೇಕೇಬಲ್ ಟೈಲ್ಸ್ ತುಂಬ ಸಿಗ್ಬಿಡುತ್ತೆ. ಈ ಥರ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಈಗ ಜನ ಏನು ಮಾಡ್ತಾರೆ, ಈ ಥರ ಟೈಲ್ ಕೆಳಗಡೆ ಬಿಟ್ಟು ನೋಡಿ ಟೈಲ್ ಬ್ರೇಕೇಜ್ ಆಗ್ತಾ ಇಲ್ಲ ಅದ್ರ ಮೇಲೆ ಇಟಂಗಿ ಇರುತ್ತಲ್ಲ, ಬ್ರಿಕ್ ಇರುತ್ತೆ, ಅದ್ರ ಮೇಲೆ ಅದು ಹಾಕಿ ಒಡೆದು ತೋರಿಸೋದು, ಅದು ಅನ್ಬ್ರೇಕೇಬಲ್ ಅನ್ನೋದು. ಮತ್ತು ರೀಸೆಂಟಾಗಿ ನಾನು ಕನ್ನಡ ಲ್ಯಾಂಗ್ವೇಜಲ್ಲೂ ನನ್ನ ಎಲ್ಲ ಟಾಪಿಕ್ ನಾನು ಹುಡುಕ್ತಾ ಇದ್ದೆ, ಯಾವ ಥರದ ವಿಡಿಯೋಸ್ ಎಲ್ಲ ಟೈಲ್ ಇಂಡಸ್ಟ್ರಿಯವ್ರ ಮೇಲೆಲ್ಲ ಸಿಗುತ್ತೆ ಅಂತೇಳಿ. ನಮ್ಮ ಕನ್ನಡದಲ್ಲೂ ಸಹ ನಾನು ನೋಡಿದಾಗ ತುಂಬ ಡೀಲರ್ಸ್ ಎಲ್ಲ ಬೇರೆ ಬೇರೆ ಸಿಟಿಯಿಂದೆಲ್ಲ ನಮ್ಮ ಹತ್ರ ಈ ಥರ ಅನ್ಬ್ರೇಕೇಬಲ್ ಟೈಲ್ ಇದೆ, ನಾವೆಲ್ಲ ಟೈಲ್ ಈ ಥರ ಕೆಳಗಡೆ ಹಾಕಿ ಎಲ್ಲ ತೋರಿಸ್ತಾ ಇದ್ರು. ಅವ್ರದ್ದೆಲ್ಲ ಇಂಟರ್ವ್ಯೂ ನಡೀತಾ ಇತ್ತು, ಇವ್ರ ಹತ್ರ ಅನ್ಬ್ರೇಕೇಬಲ್ ಸಿಗುತ್ತೆ, ನೀವು ಇವ್ರ ಹತ್ರ ಬಂದು ತೊಗೊಳ್ಳಿ ಅಂತೇಳಿ. ಬೇಜಾರಾಗುತ್ತೆ. ಏನಾಗುತ್ತೆ, ಇದೆಲ್ಲ ಮೋಸ ಮಾಡೋದು. ಇದೆಲ್ಲ ಅನ್ಬ್ರೇಕೇಬಲ್ ಟೈಲ್ಸ್ ಅನ್ನೋದು ಟೈಲ್ ಎಕ್ಸಿಸ್ಟೆನ್ಸ್ ಇಲ್ಲನೇ ಇಲ್ಲ, ನಿಮ್ಗೆಲ್ಲೂ ಸಿಗಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಕಂಪನೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಪ್ರೈಸಸ್, ನೀವು ಎಷ್ಟೇ ಕಾಸ್ಟ್ಲಿ ತೊಗೊಂಡು ಹೋಗಿ, ನೀವು ಯಾವುದೇ ಬ್ರ್ಯಾಂಡಲ್ಲಿ ತೊಗೊಳ್ಳಿ, ಅನ್ಬ್ರೇಕೇಬಲ್ ಟೈಲ್ ಅನ್ನೋದು ಯಾವ ಟೈಲ್ ನಿಮಗೆ ಎಕ್ಸಿಸ್ಟೆನ್ಸಲ್ಲಿ ಇಲ್ಲೇ ಇಲ್ಲ. ಮೋಸ ಹೋಗಬೇಡಿ. ಇದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಕು. ಏನಾಗುತ್ತೆ, ಅವ್ರು ನೀವು ನೋಡಿರ್ಬೋದು, ನೀವು ಅನಿಸೋದಿಲ್ಲ ಟೈಲ್ ನಾನು ನೋಡಿದ್ದೀನಿ, ನಾನು ಎದುರವ್ರ ತಳ ಹಾಕ್ಬಿಟ್ರು ಏನೂ ಆಗಿಲ್ಲ ಅಂತೇಳಿ. ಇಟ್ಸ್ ಅ ಸೈನ್ಸ್, ಪ್ಯೂರ್ ಸೈನ್ಸ್. ನೀವೇನಿಲ್ಲ, ಕೆಳಗಡೆ ಏನಾಗುತ್ತೆ, ನೀವು ಸರ್ಫೇಸ್ ಸ್ಮೂತ್ ಈವನ್ ಇದ್ಮೇಲೆ ಟೈಲ್ ನೀವು ಯಾವುದೇ ಆ್ಯಂಗಲಿಂದ ನೀವು ಕೆಳಗಡೆ ಬಿಟ್ಟರು ಒಡೆಯೋದಿಲ್ಲ. ಅದೇ ನೀವು ನೋಡಿ ಏನಾಗುತ್ತೆ, ಯಾವ ಶೋರೂಮಲ್ಲಿ ಹೋಗ್ತಿರಲ್ಲ ಅಲ್ಲೇನಾಗುತ್ತೆ, ನೀವು ಕೆಳಗಡೆ ನೋಡಿ ಪೂರ ಕ್ಲೀನ್ ಇರುತ್ತೆ, ಕೆಳಗಡೆ ಹಾಕಿ ತೋರಿಸ್ಬಿಡ್ತಾರೆ ಅವರು. ನೀವು ಅದೇ ಸರ್ಫೇಸ್ ಮೇಲೆ ಒಂದು ಚಿಕ್ಕ ನೀವೊಂದು ಸ್ಟೋನ್ ಇಟ್ಬಿಡಿ, ಸ್ಟೋನ್ ಇಟ್ಟಿದ್ಮೇಲೆ ಹಾಕಕ್ಕೆ ಹೇಳಿ, ಏನಾಗುತ್ತೆ, ನೀವು ಟೈಲ್ ಯಾವಾಗ ಇಂಪ್ಯಾಕ್ಟ್ ಫೋರ್ಸ್ ಬರುತ್ತೆ ಫ್ಲೋರಲ್ಲಿ, ಫ್ಲೋರ್ ಈವನ್ ಇದ್ದಾಗ ಲೋಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ, ನಿಮಗೆ ಅದ್ರ ಮೇಲೆ ಯಾವುದು ಬ್ರೇಕೇಜ್ ಬರಲ್ಲ. ಅದೇ ನೀವೊಂದು ಸಣ್ಣ ನೀವು ಚಿಕ್ಕ ಕಲ್ಲಿಟ್ಟು ಅದ್ರ ಮೇಲೆ ನೀವು ಹಾಕಕ್ಕೆ ಹೇಳಿ, ಇಮ್ಮಿಡಿಯೇಟಾಗಿ ಬ್ರೇಕ್ ಆಗಿಬಿಡುತ್ತೆ. ಮತ್ತೊಂದು ಕಾನ್ಸೆಪ್ಟ್ ಏನಂತಂದರೆ, ನಾವು ಮನೇಲಿ ಟೈಲ್ ಹಾಕುವಾಗ ಯಾವ ಟೈಲನ್ನು ನಾವು ಈ ಥರ ಎಲ್ಲ ಕೆಳಗಡೆ ಹಾಕಿ ನೋಡಿ ಲೇಯಿಂಗ್ ಮಾಡಲ್ಲ.
ಸೊ ಅದು ಸೆನ್ಸೇ ಬರಲ್ಲ ಇದೆಲ್ಲ ವಿಡಿಯೋ ಮಾಡೋದು, ನನಗದು ಗೊತ್ತಾಗಲಿಲ್ಲ ಅದು ಯಾಕೆ ಈ ಥರ ಮಾಡ್ತಾರೆ ಅಂತೇಳಿ. ಸೊ ಅನ್ಬ್ರೇಕೇಬಲ್ ಅನ್ನೋ ಟೈಲ್ ನಿಮಗೆ ಎಕ್ಸಿಸ್ಟೆನ್ಸ್ ಇಲ್ಲ. ನೀವು ಆ ಥರ ಇದು ಅನ್ಬ್ರೇಕೇಬಲ್ ಇರ್ಬೋದು, ನಾನು ಮನೆಗೆ ಹಾಕಿದ್ರೆ ಬ್ರೇಕೇ ಆಗಲ್ಲ, 30-40 ಇಯರ್ಸ್ ನಡೀತೆ ಅಂತೇಳಿ ಹೆಚ್ಚಿಗೆ ದುಡ್ಡು ಕೊಟ್ಟು ತಗೋದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ, ಇಟ್ಸ್ ಅ ಟೈಲ್ ನಾಟ್ ಅ ಸ್ಟೀಲ್. ಸ್ಟೀಲ್ ಅನ್ನೋದೇನಿದೆ ದಟ್ಸ್ ಅನ್ಬ್ರೇಕೇಬಲ್. ಟೈಲ್ ಅನ್ಬ್ರೇಕೇಬಲ್ ಅಲ್ಲ. ಟೈಲ್ ಏನಿದೆ ಇಟ್ ಈಸ್ ಅ ಮೇಡ್ ಅಪ್ ವಿತ್ ಅ ಕ್ಲೇಸ್, ಡಿಫ್ರೆಂಟ್ ಟೈಪ್ ಆಫ್ ಅ ಕ್ಲೇ. ಇದರಲ್ಲಾಗುತ್ತೆ 13 to 14 ಟೈಪ್ಸ್ ಆಫ್ ಅ ಕ್ಲೇ ಯೂಸ್ ಮಾಡಿಬಿಟ್ಟು ಟೈಲ್ ಮಾಡಬೇಕಾಗುತ್ತೆ. ಸೊ ಕ್ಲೇ ಪ್ರಾಡಕ್ಟ್ ಯಾವುದು ಅನ್ಬ್ರೇಕೇಬಲ್ ಅಂತ ಬರಲ್ಲ. ಇದು ಪ್ಯೂರ್ಲಿ ಮಿಸ್ಕನ್ಸೆಪ್ಷನ್. ಸೊ ಇದು ನೀವು ತಲೆಗಿನ ತೆಗೆದಾಕ್ಬಿಡಿ, ಅನ್ಬ್ರೇಕೇಬಲ್ ಅಂತ ಅನ್ನೋದು ಏನೋ ಟೈಲ್ ಬರುತ್ತೆ ನಾವು ಮನೆಗೆ ಹಾಕೋಣ ಅಂತೇಳಿ, ಬಿಲ್ಕುಲ್ ಬರಲ್ಲ. ಸೊ ಇದು ಫಸ್ಟ್ ಟಾಪಿಕ್ ಆಯಿತು. ಸೆಕೆಂಡ್ ಏನಾಗುತ್ತೆ, ಈಗ ಅನ್ಬ್ರೇಕೇಬಲ್ ನಾನಂದೆ ಆ ಥರ ಬರಲ್ಲ, ಬ್ರೇಕೇಬಲ್ ಇದೆ. ಈಗ ನಾನೊಂದು ವೇಳೆ ಡೈರೆಕ್ಟ್ ಪರ್ಚೇಸ್ ಮಾಡಿದಾಗ ಬ್ರೇಕೇಜ್ ಬಂದರೆ ಏನು ಮಾಡಬೇಕಂತೇಳಿ ನಾನು ಇದು ವಿತ್ ರೆಸ್ಪೆಕ್ಟು, ನಾನು ಒಂದು ವೇಳೆ ನೀವು ಡೈರೆಕ್ಟ್ ಮಾರ್ಬಿಂದ ಪರ್ಚೇಸ್ ಮಾಡಿದಾಗ ನೀವು ಯಾವ ಥರದ್ದು ನಿಮಗೆ ಕ್ಲೇಮ್ ಸಿಗುತ್ತೆ ಮಟೀರಿಯಲ್ ಬ್ರೇಕೇಜ್ ಆದಾಗ, ನಾನು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಲೋಕಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಬಂದಾಗ ಅದರಲ್ಲಿ ಬ್ರೇಕೇಜ್ ಆದರೆ ಅದು ನೀವು ಲೋಕಲ್ ಡೀಲರ್ ಜೊತೆ ನೀವು ಮಾತಾಡಬೇಕಾಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಂದು ಮಾರ್ಬಿಲ್ ಆಫೀಸ್ ಇದೆ, ನಾನು ಅಲ್ಲಿಂದ ಆಲ್ ಓವರ್ ಇಂಡಿಯಾ ಎಲ್ಲ ನಾನು ಬಲ್ಕಲ್ಲಿ ಮಟೀರಿಯಲ್ ಸಪ್ಲೈ ಮಾಡ್ತೀನಿ. ಸೊ ನೀವು ಮಾರ್ಬಿಯಿಂದ ಡೈರೆಕ್ಟ್ ಕಂಪ್ನಿಯಿಂದ ಮಟೀರಿಯಲ್ ನೀವು ಯಾವಾಗ ನೀವು ಪರ್ಚೇಸ್ ಮಾಡ್ತೀರಾ ಮಟೀರಿಯಲ್ಲು, ಅದ್ರ ಮೇಲೆ ನಿಮಗೆ ಬ್ರೇಕೇಜ್ ಆದರೆ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ. ಈಗ ಇಲ್ಲಿ ನೋಡಿ, ನಾನು ಮತ್ತೊಂದು ನಿಮಗೆ ಹೇಳ್ತೀನಿ. ಬೈ ಡಿಫಾಲ್ಟ್ ನೀವು ಪರ್ಚೇಸ್ ಮಾಡ್ತೀರಲ್ಲ, ಆ ಪರ್ಚೇಸ್ ಮಾಡಿದಾಗ ನಿಮಗೆ ಬಿಲ್ಲಲ್ಲಿ ನಿಮಗೆ ಇನ್ಶೂರೆನ್ಸ್ ಆ್ಯಡ್ ಆಗಿಬಿಡುತ್ತೆ. ನೀವೇ ಯೋಚನೆ ಮಾಡಿ, ಒಂದು ವೇಳೆ ಅನ್ಬ್ರೇಕೇಬಲ್ ಅಂತ ಟೈಲ್ ಬರ್ತಾ ಇತ್ತಂದರೆ ಇನ್ಶೂರೆನ್ಸ್ ಕ್ಲೇಮ್ ಕಂಪಲ್ಸರಿ ಬಿಲ್ಲಲ್ಲಿ ಆ್ಯಡ್ ಮಾಡೋಕ್ಕೆ ರೀಸನ್ ಏನಂತಂದರೆ, ಟೈಲ್ ಈಸ್ ಅ ಬ್ರೇಕೇಬಲ್ ಮಟೀರಿಯಲ್. ಬ್ರೇಕೇಜ್ ಬರೋ ಚಾನ್ಸ್ 100% ಇರುತ್ತೆ, 1% ನಿಮ್ಗೆ ಬಂದೇ ಬರುತ್ತೆ. ಸೊ ಒಂದು ವೇಳೆ ನಿಮಗೆ ಬ್ರೇಕೇಜ್ ಬಂದರೆ ಕ್ಲೇಮ್ ಮಾಡೋ ಸಲುವಾಗಿ ಪ್ರೊಸೀಜರ್ ಏನಿದೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ವೈಸ್ ವ್ಯಾಲ್ಯೂ ಅದು ಎಷ್ಟೇ ಇರ್ಬೋದು. ನೀವು ಒಂದು ವೇಳೆ 1 ಲಕ್ಷದ ಮಟೀರಿಯಲ್ ತೊಗೊಳ್ಳಿ, 2 ಲಕ್ಷ ತೊಗೊಳ್ಳಿ, 10 ಲಕ್ಷ ತೊಗೊಳ್ಳಿ, ನೀವು ಎಷ್ಟೇ ಲಕ್ಷದ ನೀವು ಮಟೀರಿಯಲ್ ತೊಗೊಂಡ್ರು ಅದ್ರ ಮೇಲೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲು 0.25% ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇನ್ಶೂರೆನ್ಸ್ ಪಾಲಿಸಿ ಅವ್ರ ಜೊತೆ ಏನು ಟೈಪ್ ಇದೆ ಆ ಥರ ಅವ್ರದ್ದು ಬೇರೆ ಬೇರೆ ಅಪ್ಲಿಕೇಬಲ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ನೋಡಬೇಕಂದ್ರೆ ನಿಮಗೆ 0.25% 0.35%, ನಾನು ಪಾಯಿಂಟಲ್ಲಿ ಮಾತಾಡ್ತಾ ಇದ್ದೀನಿ. ಅಂದರೆ ನೀವು ಒಂದು ವೇಳೆ 1 ಲಕ್ಷದ ಮಟ್ಟಲ್ಲಿ ತೊಗೊಂಡ್ರೆ ಅದ್ರ ಮೇಲೆ ನಾನು 0.25 ಅಂತಂದರೆ 250 ರೂಪೀಸ್ ನಿಮಗೆ ಆ್ಯಡ್ ಆಗೋದು. ನಾಮಿನಲ್ ಒಂದು ಇನ್ಶೂರೆನ್ಸ್ ಆ್ಯಡ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ನಿಮಗೆ ಮಾರ್ಬಿಯಿಂದ ನೀವು ಮಟೀರಿಯಲ್ ತೊಗೊಂಡಾಗ ನಿಮಗೆ ನೀವು 10 ಲಕ್ಷ ತೊಗೊಂಡ್ರೆ ನಿಮಗೆ 2500 ರೂಪೀಸ್ ನಿಮಗೆ ಇನ್ಶೂರೆನ್ಸ್ ನಿಮಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅಲ್ಲೇನು ಕ್ಲಾಸಸ್ ಇರುತ್ತೆ ಅಂತಂದರೆ, ಕಂಪ್ನಿದ ರೂಲ್ ಏನಿರುತ್ತೆ, ಈಗ ನೀವು 10 ಲ್ಯಾಕ್ ಮಟೀರಿಯಲ್ ತೊಗೊಂಡ್ಬಿಟ್ರ, ನೀವು ಮಾರ್ಬಿಯಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತೀರಾ, ನೀವು ಬೆಂಗಳೂರು ಅಂತ ತಿಳ್ಕೊಳ್ಳಿ. ಬೆಂಗಳೂರು ಬಂದಮೇಲೆ ಬ್ರೇಕೇಜ್ ಬಂದುಬಿಡ್ತು. ಈಗ ನಿಮಗೆ ಅದರಲ್ಲಿ 10 ಬಾಕ್ಸ್ ಬ್ರೇಕೇಜ್ ಬಂತು, ನೀವು 1000 ಬಾಕ್ಸ್ ತೊಗೊಂಡಿರ್ತೀರಾ. 10 ಬಾಕ್ಸ್ ಒಂದು ವೇಳೆ ಬ್ರೇಕೇಜ್ ಬಂದರೆ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಬರಲ್ಲ. ಅದರಲ್ಲೂ ಕಂಪ್ನೀಸ್ ರೂಲ್ ಏನಿರುತ್ತೆ ಅಂತಂದರೆ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋತಿರಲ್ಲ ಅದರದ್ದು 2% ಬಿಲೋ ಒಂದು ವೇಳೆ ಬ್ರೇಕೇಜ್ ಬಂದರೆ ಅದರಲ್ಲಿ ನಿಮಗೆ ಯಾವುದೇ ಥರದ್ದು ಕ್ಲೇಮ್ ನೀವು ಪ್ರೊಸೆಸ್ ಮಾಡೋಕ್ಕೆ ಬರಲ್ಲ, ಕ್ಲೇಮ್ ಮಾಡೋಕ್ಕೆ ಬರಲ್ಲ. ಇಫ್ ಇಟ್ ಈಸ್ ಮೋರ್ ದೆನ್ 2%, ಒಂದು ವೇಳೆ 2% ಮೇಲ್ಗಡೆ ನಿಂದು ಬ್ರೇಕೇಜ್ ಇದ್ದರೆ ಆವಾಗ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾಗತ್ತೆ. ತುಂಬ ಸಿಂಪಲ್ ಪ್ರೊಸೆಸ್ ಇರುತ್ತೆ, ಏನಿಲ್ಲ. ನೀವು ಯಾವ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ದೀರಲ್ಲ, ನೀವು ಟೈಲ್ ಅನ್ಲೋಡ್ ಮಾಡಿದ್ಮೇಲೆ ನೀವೆಲ್ಲ ಏನು ಬ್ರೇಕೇಜ್ ಬಂದಿರುತ್ತೆ ಅಲ್ಲ, ಫೋಟೋಗ್ರಾಫ್ಸ್ ಎಲ್ಲ ನೀವು ಕಂಪ್ನಿ ಕಳಿಸ್ಬೇಕಾಗುತ್ತೆ. ಅದು ಕಂಪ್ನಿ ಏನು ಮಾಡುತ್ತೆ, ಅವ್ರದ್ದೆಲ್ಲ ಲೋಕಲ್ ಇನ್ಶೂರೆನ್ಸ್ ಜೊತೆ ಅವ್ರದ್ದೆಲ್ಲ ಟೈಪ್ಸ್ ಇರುತ್ತೆ. ಇನ್ಶೂರೆನ್ಸ್ ಪರ್ಸನ್ ಎಲ್ಲ ಬಂದು ನೋಡಿಬಿಟ್ಟು ಅದೆಲ್ಲ ಎಷ್ಟು ಬ್ರೇಕೇಜ್ ಇದೇನಿಲ್ಲ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವರು ಕಂಪ್ನಿಗೆ ಸರ್ವೇರಿಂದ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿಬಿಡ್ತಾರೆ. ಅದು ಆದಮೇಲೆ ನಿಮ್ಮದು 2% ಮೇಲ್ಗಡೆ ಏನೇ ಬ್ರೇಕೇಜ್ ಇದ್ದರೂ ನಿಮ್ಮದು ರಿಫಂಡ್ ಆಗಿ ಬಂದುಬಿಡುತ್ತೆ. ಇನ್ಶೂರೆನ್ಸ್ ಕ್ಲೇಮ್ ನಿಮಗೆ ಮೇನ್ ಬೆನಿಫಿಟ್ ಏನಂತಂದರೆ, ಯಾವಾಗೂ ಒಂದು ತಿಳ್ಕೊಳ್ಳಿ, ಒಂದು ವೇಳೆ ಪೂರಾ ಟ್ರಕ್ ಪಲ್ಟಿ ಆಗಿಬಿಟ್ಟಿತ್ತು ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗಿಬಿಡ್ತು, ತುಂಬಾ ಲಾಸ್ ಆಯಿತು ಅಂತಂದರೆ ಒಂದು ಕ್ಲೇಮ್ ಏನಿದೆಯಲ್ಲ ನಿಮಗೆ ತುಂಬ ಅದು ಒಂದು ಒಳ್ಳೆ ಇದು ಒಂದು ಯೂಸ್ಫುಲ್ ಆಗಿಬಿಡುತ್ತೆ. ಬಟ್ ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲಿ 5 ಬಾಕ್ಸ್ 10 ಬಾಕ್ಸ್ ಈ ಥರ ಬ್ರೇಕೇಜ್ ಆದರೆ ಅದರಲ್ಲಿ ನಿಮಗೆ ಏನೂ ಇನ್ಶೂರೆನ್ಸ್ ಕ್ಲೇಮ್ ಸಿಗಲ್ಲ. ಸೊ ಫಸ್ಟ್ ಟಾಪಿಕ್ ಇತ್ತು ಅನ್ಬ್ರೇಕೇಬಲ್ ಟೈಲು, ಆ ಥರ ಏನೂ ಟೈಲ್ ಬರಲ್ಲ. ಸೆಕೆಂಡ್, ಒಂದು ವೇಳೆ ನೀವು ಮಾರ್ಬಿಯಿಂದ ಡೈರೆಕ್ಟ್ ಪರ್ಚೇಸ್ ಮಾಡಿದಾಗ ಇನ್ಶೂರೆನ್ಸ್ ನಿಮಗೆ ಆ್ಯಡ್ ಆಗಿಬಿಡುತ್ತೆ. ನಿಮ್ಗೆ ಏನು ಇನ್ಶೂರೆನ್ಸ್ ಮೇಲೆ ಆ್ಯಸ್ ಪರ್ ಇನ್ಶೂರೆನ್ಸ್ ನಾರ್ಮ್ಸ್ ನಿಮಗೆ ಬ್ರೇಕೇಜ್ ಹೆಚ್ಚು ಬಂದರೆ ನೀವು ಅದರಲ್ಲಿ ಕ್ಲೇಮ್ ಮಾಡ್ಬೋದು.
ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್ ನಿಮಗೆ ಈಸಿಯಾಗಿ ಕನ್ವೆ ಮಾಡೋ ಸಲುವಾಗಿ ಟಾಪಿಕನ್ನು. ಒಂದು ವೇಳೆ ನಿಮಗೆ ಕನ್ವೆ ಆಗ್ತಾ ಇಲ್ಲ ಅಥವಾ ನಂದು ಎಲ್ಲಾದರೂ ನಿಮಗೆ ಏನಾದರೂ ಕಮೆಂಟ್ಸ್ ಇದ್ದರೆ ನೀವು ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ನಾನು ನಿಮಗೆ ಇನ್ನೂ ಟಾಪಿಕ್ ಬಗ್ಗೆ ಎಫೆಕ್ಟಿವ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೂ ಹೆಲ್ಪ್ ಆಗಲಿಕ್ಕೆ. ಒಂದು ವೇಳೆ ನಿಮಗೆ ವಿಡಿಯೋ ಸರಿಗೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.